ಬರೋಬ್ಬರಿ 1 ವರ್ಷದ ಹಿಂದೆ ಶಿರೂರಲ್ಲಿ ಮಹಾ ದುರಂತವೇ ನಡೆದೋಗಿದೆ. ಇದೀಗ ಮತ್ತೆ ಶಿರೂರಲ್ಲಿ ಗುಡ್ಡ ಕುಸಿತದ ಆತಂಕ ಮನೆ ಮಾಡಿದೆ. ರಣಭೀಕರ ಮಳೆಯ ಬೆನ್ನಲ್ಲೇ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದೆ. ಶಿರೂರು ಅಂದಾಕ್ಷಣ ಕಣ್ಮುಂದೆ ಬರೋದು 2024ರ ಜುಲೈ 16ರ ಮಹಾ ದುರಂತದ ದೃಶ್ಯಾವಳಿಗಳು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿದು 11 ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಗಂಗಾವಳಿ ನದಿಯಲ್ಲಿ ಜಲಸಮಾಧಿಯಾಗಿದ್ದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ ಸೇರಿ 2 ಮೃತದೇಹಗಳು ಇನ್ನೂ ಪತ್ತೆಯಾಗಿಲ್ಲ. ತೀವ್ರ ಶೋಧದ ಬಳಿಕ ಸೆಪ್ಟೆಂಬರ್ ತಿಂಗಳಲ್ಲಿ ಲಾರಿ ಅವಶೇಷ ಪತ್ತೆಯಾದವು. ಇದೀಗ ಈ ಘಟನೆ ಮಾಸುವ ಮುನ್ನವೇ ಶಿರೂರು ಗುಡ್ಡದ ಭೂತ ಮತ್ತೆ ಪ್ರತ್ಯಕ್ಷವಾಗಿದೆ. ಶಿರೂರಿನಲ್ಲಿ ಮತ್ತೆ ಕಾಡುತ್ತಿದೆ ಗುಡ್ಡದ ಭೂತ. ಮಹಾ ದುರಂತ ಮಾಸುವ ಮುನ್ನ ಮತ್ತೆ ಆತಂಕ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಮತ್ತೆ ಗುಡ್ಡ ಕುಸಿತದ ಆತಂಕ ಮನೆ ಮಾಡಿದೆ. 2024ರ ಜುಲೈ 16ರಂದು ಸಂಭವಿಸಿದ ಗುಡ್ಡ ಕುಸಿತ ದುರಂತ ಇದೀಗ ಮತ್ತೆ ಆತಂಕ ಸೃಷ್ಟಿಸಿದೆ. ಸತತ ಮಳೆಯಿಂದ ಮತ್ತೆ ಯಾವಾಗ ಗುಡ್ಡ ಕುಸಿಯುತ್ತೋ ಅನ್ನೋ ಭೀತಿ ಎದುರಾಗಿದೆ. ಪ್ರವಾಸಿಗರು ಫೋಟೋಶೂಟ್ ಮಾಡದಂತೆ ಆದೇಶ. ಜಿಲ್ಲಾಡಳಿತದಿಂದ ಶಿರೂರು ಪ್ರದೇಶದಲ್ಲಿ ನಿಷೇಧಾಜ್ಞೆ. ಇನ್ನು ಪ್ರವಾಸಿಗರು ಗುಡ್ಡದ ಬಳಿ ವಾಹನ ನಿಲ್ಲಿಸಿ ಯಾವುದೇ ಫೋಟೋಶೂಟ್ ಮಾಡದಂತೆ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ. ಜೊತೆಗೆ ಗುಡ್ಡದ ಪಕ್ಕದಲ್ಲೇ ಇರುವ ಗಂಗಾವಳಿ ನದಿಯಲ್ಲಿ ಮೀನುಗಾರಿಕೆ ಮಾಡದಂತೆ ಸಾರ್ವಜನಿಕರು ನದಿಗೆ ಇಳಿಯುವುದಕ್ಕೆ ನಿರ್ಬಂಧ ಇರಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಶಿರೂರು ಗ್ರಾಮದಿಂದ ಕೋಟ್ಸನಿ ಗ್ರಾಮದವರೆಗೆ ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಭೂಕುಸಿತ ಸ್ಥಳ ಸೂಕ್ಷ್ಮ ಪ್ರದೇಶವೆಂದು ಪರಿಗಣಿಸಲಾಗಿದ್ದು ಗಂಗಾವಳಿ ನದಿಯ ವ್ಯಾಪ್ತಿಯನ್ನ ಅಪಾಯಕಾರಿ ವಲಯವೆಂದು ಪರಿಗಣಿಸಲಾಗಿದೆ. ರೆಸ್ಟ್ರಿಕ್ಷನ್ ಆ ಒಂದು ಭಾಗಕ್ಕೆ ಅಷ್ಟೇ ಮಾಡಿದ್ದೀವಿ. ಅಲ್ಲಿ ನಮಗೆ ತಹಶೀಲ್ದಾರಿಂದ ರಿಪೋರ್ಟ್ ಬಂತು, ಅಲ್ಲಿ ಜನ ನಿಂತ್ಕೊಂಡು ಫೋಟೋ ತೆಗೆಯೋದು, ಅಲ್ಲಿ ಗಾಡಿ ಸ್ಟಾಪ್ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮಗೆ ರೈಟಿಂಗ್ ಅಲ್ಲಿ ರಿಪೋರ್ಟ್ ಬಂದಿದೆ. ಮತ್ತೆ ನಾವು AC ಪೊಲೀಸಿಂದ ರಿಪೋರ್ಟ್ ತರಿಸ್ಕೊಂಡು ಆ ಒಂದು ಸ್ಟ್ರೆಚ್ ಅಲ್ಲಿ ಮಾತ್ರ ಯಾವುದು ಗಾಡಿ ನಿಲ್ಲಿಸಬಾರದು, ಅಲ್ಲಿ ಯಾವುದು ಬೇರೆ ತರ ಆಕ್ಟಿವಿಟೀಸ್ ಮಾಡಬಾರದು, ಆ ಒಂದು ವ್ಯಾಪ್ತಿನಲ್ಲಿ ಮಾತ್ರ ಫಿಶಿಂಗ್ ಯಾವುದು ಮಾಡಬಾರದು, ಫೋಟೋ ತೆಗೆಯೋದು ಈ ತರ ಯಾವುದೇ ಆಕ್ಟಿವಿಟಿ ಮಾಡಬಾರದು ಅಂತ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಕೆಳಗಡೆ DCಗೆ ಇರುವ ಪವರ್ ಇಟ್ಕೊಂಡು ನಾವು ಒಂದು ರೆಸ್ಟ್ರಿಕ್ಷನ್ ಆರ್ಡರ್ ಅನ್ನು ಪಾಸ್ ಮಾಡಿದ್ದೇವೆ. ಇನ್ನು ಮುಂಗಾರು ಮಳೆ ಆರ್ಭಟ ಜೋರಾಗಿದ್ದರಿಂದ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಇಂದಿನಿಂದ 4 ದಿನಗಳು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಜೊತೆಗೆ ಹವಾಮಾನ ಇಲಾಖೆಯ ವಿಜ್ಞಾನಿ CS ಪಾಟೀಲ್ ಮತ್ತೆ ಗುಡ್ಡಗಳ ಕುಸಿತ ಉಂಟಾಗುವ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಉತ್ತರ ಒಳನಾಡು ಹಾಗೂ ಮರಾಠವಾಡ ಮತ್ತು ಮಹಾರಾಷ್ಟ್ರ ಪ್ರದೇಶದಲ್ಲಿ ಸರ್ಕ್ಯುಲೇಷನ್ 5.8 ಕಿಲೋಮೀಟರ್ ಎತ್ತರದಲ್ಲಿದೆ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಸ್ಥಳಗಳಲ್ಲಿ ನಾವು ಇವತ್ತು ಮಳೆಯನ್ನು ನಿರೀಕ್ಷಿಸಬಹುದು. ಜಿಲ್ಲಾಡಳಿತ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಜನರಿಗೆ ಎಚ್ಚರಿಕೆ ಕೂಡ ನೀಡಿದೆ. ಆದರೆ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಮಣ್ಣು ಕುಸಿಯುತ್ತಿದ್ದು ಜನರಲ್ಲಿ ಭಯ ಮೂಡಿರೋದಂತೂ ಸತ್ಯ. ಶೇಷಗಿರಿ ಮುಂಡಲ್ಲಿ ಬರೋಬ್ಬರಿ 1 ವರ್ಷದ ಹಿಂದೆ ಶಿರೂರಲ್ಲಿ ಮಹಾ ದುರಂತವೇ ನಡೆದೋಗಿದೆ. ಇದೀಗ ಮತ್ತೆ ಶಿರೂರಲ್ಲಿ ಗುಡ್ಡ ಕುಸಿತದ ಆತಂಕ ಮನೆ ಮಾಡಿದೆ. ರಣಭೀಕರ ಮಳೆಯ ಬೆನ್ನಲ್ಲೇ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದೆ. ಶಿರೂರು ಅಂದಾಕ್ಷಣ ಕಣ್ಮುಂದೆ ಬರೋದು 2024ರ ಜುಲೈ 16ರ ಮಹಾ ದುರಂತದ ದೃಶ್ಯಾವಳಿಗಳು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿದು 11 ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಗಂಗಾವಳಿ ನದಿಯಲ್ಲಿ ಜಲಸಮಾಧಿಯಾಗಿದ್ದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ ಸೇರಿ 2 ಮೃತದೇಹಗಳು ಇನ್ನೂ ಪತ್ತೆಯಾಗಿಲ್ಲ. ತೀವ್ರ ಶೋಧದ ಬಳಿಕ ಸೆಪ್ಟೆಂಬರ್ ತಿಂಗಳಲ್ಲಿ ಲಾರಿ ಅವಶೇಷ ಪತ್ತೆಯಾದವು. ಇದೀಗ ಈ ಘಟನೆ ಮಾಸುವ ಮುನ್ನವೇ ಶಿರೂರು ಗುಡ್ಡದ ಭೂತ ಮತ್ತೆ ಪ್ರತ್ಯಕ್ಷವಾಗಿದೆ. ಶಿರೂರಿನಲ್ಲಿ ಮತ್ತೆ ಕಾಡುತ್ತಿದೆ ಗುಡ್ಡದ ಭೂತ. ಮಹಾ ದುರಂತ ಮಾಸುವ ಮುನ್ನ ಮತ್ತೆ ಆತಂಕ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಮತ್ತೆ ಗುಡ್ಡ ಕುಸಿತದ ಆತಂಕ ಮನೆ ಮಾಡಿದೆ. 2024ರ ಜುಲೈ 16ರಂದು ಸಂಭವಿಸಿದ ಗುಡ್ಡ ಕುಸಿತ ದುರಂತ ಇದೀಗ ಮತ್ತೆ ಆತಂಕ ಸೃಷ್ಟಿಸಿದೆ. ಸತತ ಮಳೆಯಿಂದ ಮತ್ತೆ ಯಾವಾಗ ಗುಡ್ಡ ಕುಸಿಯುತ್ತೋ ಅನ್ನೋ ಭೀತಿ ಎದುರಾಗಿದೆ. ಪ್ರವಾಸಿಗರು ಫೋಟೋಶೂಟ್ ಮಾಡದಂತೆ ಆದೇಶ. ಜಿಲ್ಲಾಡಳಿತದಿಂದ ಶಿರೂರು ಪ್ರದೇಶದಲ್ಲಿ ನಿಷೇಧಾಜ್ಞೆ. ಇನ್ನು ಪ್ರವಾಸಿಗರು ಗುಡ್ಡದ ಬಳಿ ವಾಹನ ನಿಲ್ಲಿಸಿ ಯಾವುದೇ ಫೋಟೋಶೂಟ್ ಮಾಡದಂತೆ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ.
ಜೊತೆಗೆ ಗುಡ್ಡದ ಪಕ್ಕದಲ್ಲೇ ಇರುವ ಗಂಗಾವಳಿ ನದಿಯಲ್ಲಿ ಮೀನುಗಾರಿಕೆ ಮಾಡದಂತೆ ಸಾರ್ವಜನಿಕರು ನದಿಗೆ ಇಳಿಯುವುದಕ್ಕೆ ನಿರ್ಬಂಧ ಹೇರಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಶಿರೂರು ಗ್ರಾಮದಿಂದ ಕೋಡ್ಸನಿ ಗ್ರಾಮದವರೆಗೆ ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಭೂಕುಸಿತ ಸ್ಥಳ ಸೂಕ್ಷ್ಮ ಪ್ರದೇಶವೆಂದು ಪರಿಗಣಿಸಲಾಗಿದ್ದು, ಗಂಗಾವಳಿ ನದಿಯ ವ್ಯಾಪ್ತಿಯನ್ನ ಅಪಾಯಕಾರಿ ವಲಯವೆಂದು ಪರಿಗಣಿಸಲಾಗಿದೆ. ರೆಸ್ಟ್ರಿಕ್ಷನ್ ಆ ಒಂದು ಭಾಗಕ್ಕೆ ಅಷ್ಟೇ ಮಾಡಿದ್ದೀವಿ. ಅಲ್ಲಿ ನಮಗೆ ತಹಶೀಲ್ದಾರಿಂದ ರಿಪೋರ್ಟ್ ಬಂತು, ಅಲ್ಲಿ ಜನ ನಿಂತ್ಕೊಂಡು ಫೋಟೋ ತೆಗೆಯೋದು, ಅಲ್ಲಿ ಗಾಡಿ ಸ್ಟಾಪ್ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮಗೆ ರೈಟಿಂಗಲ್ಲಿ ರಿಪೋರ್ಟ್ ಬಂದಿದೆ. ಮತ್ತು ನಾವು AC ಪೊಲೀಸಿಂದ ರಿಪೋರ್ಟ್ ತರಿಸ್ಕೊಂಡು ಆ ಒಂದು ಸ್ಟ್ರೆಚ್ಚಲ್ಲಿ ಮಾತ್ರ ಯಾವುದು ಗಾಡಿ ನಿಲ್ಲಿಸಬಾರದು, ಅಲ್ಲಿ ಯಾವುದು ಬೇರೆ ಥರ ಆ್ಯಕ್ಟಿವಿಟೀಸ್ ಮಾಡಬಾರದು, ಆ ಒಂದು ವ್ಯಾಪ್ತಿನಲ್ಲಿ ಮಾತ್ರ ಫಿಶಿಂಗ್ ಯಾವುದು ಮಾಡಬಾರದು, ಫೋಟೋ ತೆಗೆಯೋದು ಈ ಥರ ಯಾವುದೇ ಆ್ಯಕ್ಟಿವಿಟಿ ಮಾಡಬಾರ್ದು ಅಂತ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೆಳಗಡೆ DCಗೆ ಇರುವ ಪವರ್ ಇಟ್ಕೊಂಡು ನಾವು ಒಂದು ರೆಸ್ಟ್ರಿಕ್ಷನ್ ಆರ್ಡರ್ ಅನ್ನು ಪಾಸ್ ಮಾಡಿದ್ದೀವಿ. ಇನ್ನು ಮುಂಗಾರು ಮಳೆ ಆರ್ಭಟ ಜೋರಾಗಿದ್ದರಿಂದ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಇಂದಿನಿಂದ 4 ದಿನಗಳು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಜೊತೆಗೆ ಹವಾಮಾನ ಇಲಾಖೆಯ ವಿಜ್ಞಾನಿ CS ಪಾಟೀಲ್ ಮತ್ತೆ ಗುಡ್ಡಗಳ ಕುಸಿತ ಉಂಟಾಗುವ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಉತ್ತರ ಒಳನಾಡು ಹಾಗೂ ಮರಾಠವಾಡ ಮತ್ತು ಮಹಾರಾಷ್ಟ್ರ ಪ್ರದೇಶದಲ್ಲಿ ಸರ್ಕ್ಯುಲೇಷನ್ 5.8 ಕಿಲೋಮೀಟರ್ ಎತ್ತರದಲ್ಲಿದೆ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಸ್ಥಳಗಳಲ್ಲಿ ನಾವು ಇವತ್ತು ಮಳೆಯನ್ನು ನಿರೀಕ್ಷಿಸಬಹುದು. ಜಿಲ್ಲಾಡಳಿತ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಜನರಿಗೆ ಎಚ್ಚರಿಕೆ ಕೂಡ ನೀಡಿದೆ. ಆದರೆ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಮಣ್ಣು ಕುಸಿಯುತ್ತಿದ್ದು ಜನರಲ್ಲಿ ಭಯ ಮೂಡಿರೋದಂತೂ ಸತ್ಯ. ಶೇಷಗಿರಿ ಮುಂಡಲ್ಲಿ ಬರೋಬ್ಬರಿ 1 ವರ್ಷದ ಹಿಂದೆ ಶಿರೂರಲ್ಲಿ ಮಹಾ ದುರಂತವೇ ನಡೆದೋಗಿತ್ತು. ಇದೀಗ ಮತ್ತೆ ಶಿರೂರಲ್ಲಿ ಗುಡ್ಡ ಕುಸಿತದ ಆತಂಕ ಮನೆ ಮಾಡಿದೆ. ರಣಭೀಕರ ಮಳೆಯ ಬೆನ್ನಲ್ಲೇ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದೆ. ಶಿರೂರು ಅಂದಾಕ್ಷಣ ಕಣ್ಮುಂದೆ ಬರೋದು 2024ರ ಜುಲೈ 16ರ ಮಹಾ ದುರಂತದ ದೃಶ್ಯಾವಳಿಗಳು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿದು 11 ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಗಂಗಾವಳಿ ನದಿಯಲ್ಲಿ ಜಲಸಮಾಧಿಯಾಗಿದ್ದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ ಸೇರಿ 2 ಮೃತದೇಹಗಳು ಇನ್ನೂ ಪತ್ತೆಯಾಗಿಲ್ಲ. ತೀವ್ರ ಶೋಧದ ಬಳಿಕ ಸೆಪ್ಟೆಂಬರ್ ತಿಂಗಳಲ್ಲಿ ಲಾರಿ ಅವಶೇಷ ಪತ್ತೆಯಾದವು. ಇದೀಗ ಈ ಘಟನೆ ಮಾಸುವ ಮುನ್ನವೇ ಶಿರೂರು ಗುಡ್ಡದ ಭೂತ ಮತ್ತೆ ಪ್ರತ್ಯಕ್ಷವಾಗಿದೆ. ಶಿರೂರಿನಲ್ಲಿ ಮತ್ತೆ ಕಾಡುತ್ತಿದೆ ಗುಡ್ಡದ ಭೂತ. ಮಹಾ ದುರಂತ ಮಾಸುವ ಮುನ್ನ ಮತ್ತೆ ಆತಂಕ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಮತ್ತೆ ಗುಡ್ಡ ಕುಸಿತದ ಆತಂಕ ಮನೆ ಮಾಡಿದೆ. 2024ರ ಜುಲೈ 16ರಂದು ಸಂಭವಿಸಿದ ಗುಡ್ಡ ಕುಸಿತ ದುರಂತ ಇದೀಗ ಮತ್ತೆ ಆತಂಕ ಸೃಷ್ಟಿಸಿದೆ. ಸತತ ಮಳೆಯಿಂದ ಮತ್ತೆ ಯಾವಾಗ ಗುಡ್ಡ ಕುಸಿಯುತ್ತೋ ಅನ್ನೋ ಭೀತಿ ಎದುರಾಗಿದೆ. ಪ್ರವಾಸಿಗರು ಫೋಟೋಶೂಟ್ ಮಾಡದಂತೆ ಆದೇಶ. ಜಿಲ್ಲಾಡಳಿತದಿಂದ ಶಿರೂರು ಪ್ರದೇಶದಲ್ಲಿ ನಿಷೇಧಾಜ್ಞೆ. ಇನ್ನು ಪ್ರವಾಸಿಗರು ಗುಡ್ಡದ ಬಳಿ ವಾಹನ ನಿಲ್ಲಿಸಿ ಯಾವುದೇ ಫೋಟೋಶೂಟ್ ಮಾಡದಂತೆ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ. ಜೊತೆಗೆ ಗುಡ್ಡದ ಪಕ್ಕದಲ್ಲೇ ಇರುವ ಗಂಗಾವಳಿ ನದಿಯಲ್ಲಿ ಮೀನುಗಾರಿಕೆ ಮಾಡದಂತೆ ಸಾರ್ವಜನಿಕರು ನದಿಗೆ ಇಳಿಯುವುದಕ್ಕೆ ನಿರ್ಬಂಧ ಹೇರಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಶಿರೂರು ಗ್ರಾಮದಿಂದ ಕೋಡ್ಸನಿ ಗ್ರಾಮದವರೆಗೆ ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಭೂಕುಸಿತ ಸ್ಥಳ ಸೂಕ್ಷ್ಮ ಪ್ರದೇಶವೆಂದು ಪರಿಗಣಿಸಲಾಗಿದ್ದು, ಗಂಗಾವಳಿ ನದಿಯ ವ್ಯಾಪ್ತಿಯನ್ನ ಅಪಾಯಕಾರಿ ವಲಯವೆಂದು ಪರಿಗಣಿಸಲಾಗಿದೆ. ರೆಸ್ಟ್ರಿಕ್ಷನ್ ಆ ಒಂದು ಭಾಗಕ್ಕೆ ಅಷ್ಟೇ ಮಾಡಿದ್ದೀವಿ. ಅಲ್ಲಿ ನಮಗೆ ತಹಶೀಲ್ದಾರಿಂದ ರಿಪೋರ್ಟ್ ಬಂತು, ಅಲ್ಲಿ ಜನ ನಿಂತ್ಕೊಂಡು ಫೋಟೋ ತೆಗೆಯೋದು, ಅಲ್ಲಿ ಗಾಡಿ ಸ್ಟಾಪ್ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮಗೆ ರೈಟಿಂಗಲ್ಲಿ ರಿಪೋರ್ಟ್ ಬಂದಿದೆ. ಮತ್ತು ನಾವು AC ಪೊಲೀಸಿಂದ ರಿಪೋರ್ಟ್ ತರಿಸ್ಕೊಂಡು ಆ ಒಂದು ಸ್ಟ್ರೆಚ್ಚಲ್ಲಿ ಮಾತ್ರ ಯಾವುದು ಗಾಡಿ ನಿಲ್ಲಿಸಬಾರದು, ಅಲ್ಲಿ ಯಾವುದು ಬೇರೆ ಥರ ಆ್ಯಕ್ಟಿವಿಟೀಸ್ ಮಾಡಬಾರದು, ಆ ಒಂದು ವ್ಯಾಪ್ತಿನಲ್ಲಿ ಮಾತ್ರ ಫಿಶಿಂಗ್ ಯಾವುದು ಮಾಡಬಾರದು, ಫೋಟೋ ತೆಗೆಯೋದು ಈ ಥರ ಯಾವುದೇ ಆ್ಯಕ್ಟಿವಿಟಿ ಮಾಡಬಾರದು ಅಂತ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೆಳಗಡೆ DCಗೆ ಇರುವ ಪವರ್ ಇಟ್ಕೊಂಡು ನಾವು ಒಂದು ರೆಸ್ಟ್ರಿಕ್ಷನ್ ಆರ್ಡರ್ ಅನ್ನು ಪಾಸ್ ಮಾಡಿದ್ದೀವಿ. ಇನ್ನು ಮುಂಗಾರು ಮಳೆ ಆರ್ಭಟ ಜೋರಾಗಿದ್ದರಿಂದ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಇಂದಿನಿಂದ 4 ದಿನಗಳು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಜೊತೆಗೆ ಹವಾಮಾನ ಇಲಾಖೆಯ ವಿಜ್ಞಾನಿ CS ಪಾಟೀಲ್ ಮತ್ತೆ ಗುಡ್ಡಗಳ ಕುಸಿತ ಉಂಟಾಗುವ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಉತ್ತರ ಒಳನಾಡು ಹಾಗೂ ಮರಾಠವಾಡ ಮತ್ತು ಮಹಾರಾಷ್ಟ್ರ ಪ್ರದೇಶದಲ್ಲಿ ಸರ್ಕ್ಯುಲೇಷನ್ 5.8 ಕಿಲೋಮೀಟರ್ ಎತ್ತರದಲ್ಲಿದೆ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಸ್ಥಳಗಳಲ್ಲಿ ನಾವು ಇವತ್ತು ಮಳೆಯನ್ನು ನಿರೀಕ್ಷಿಸಬಹುದು. ಜಿಲ್ಲಾಡಳಿತ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಜನರಿಗೆ ಎಚ್ಚರಿಕೆ ಕೂಡ ನೀಡಿದೆ. ಆದರೆ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಮಣ್ಣು ಕುಸಿಯುತ್ತಿದ್ದು ಜನರಲ್ಲಿ ಭಯ ಮೂಡಿರೋದಂತೂ ಸತ್ಯ. ಶೇಷಗಿರಿ ಮುಂಡಲ್ಲಿ